ಸಿದ್ದರಾಮಯ್ಯ ಸಾಹೇಬರು ಒಂದಲ್ಲ ಎರಡ್ ಮೂರು ಬಾರಿ ಅಭ್ಯರ್ಥಿ ಪಟ್ಟಣಕ್ಕೆ ಬಂದು ಎಂ.ಆರ್. ಪಾಟೀಲ್ ಸಾಹೇಬರು ಆತ್ಮ ಗೆಳೆಯದಾನೆ, ಅವನಿಗೆ ವಿಧಾನಸೌಧಕ್ಕೆ ಕಳಿಸುವ ಜವಾಬ್ದಾರಿ ನಿಂದು ಅಂತೇಳಿ ಎರಡು ಬಾರಿ ಎಂ.ಆರ್. ಪಾಟೀಲ್ ಸಾಹೇಬರು ವಿಧಾನಸೌಧಕ್ಕೆ ಕರೆದೊಯ್ದುಕೊಂಡು ಸಿದ್ದರಾಮಯ್ಯ ಸಾಹೇಬರು MLA ಆಗಿ ಆಯ್ಕೆ ಮಾಡಿದ್ರು. ಆದ್ರೆ ಎಂ.ಆರ್. ಪಾಟೀಲ್ ಸಾಹೇಬ್ರೆ ಸಿದ್ದರಾಮಯ್ಯ ಸಾಹೇಬರಿಗೆ ಕುರ್ಚಿ ಕದನ ಆಗ್ತಾ ಇದೆ. ಬೇರೆ ತಾಲೂಕು, ಜಿಲ್ಲೆ, ರಾಜ್ಯ ಅಷ್ಟೇ ಅಲ್ಲ, ಡೆಲ್ಲಿಯಲ್ಲಿ ಕೂಡ ಕುರ್ಚಿ ಕದನ ಪ್ರಾರಂಭವಾಗಿದೆ. ಆದ್ರೆ ಸಿದ್ದರಾಮಯ್ಯ ಸಾಹೇಬರು ಮುಖ ಹೊತ್ಕೊಂಡು ಗೆದ್ದಂತ ನೀವು ಸಿದ್ದರಾಮಯ್ಯ ಧಕ್ಕೆ ಆದ್ರೆ ಒಂದೇ ಒಂದು ಸಿದ್ದರಾಮಯ್ಯನ ಪರವಾಗಿ ನಾವು ಇದ್ದೀವಿ ಅಂತೇಳಿ ಒಂದೇ ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಡಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರೆ ಒಂದೇ ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಡಿಲ್ಲ. ಸಿದ್ದರಾಮಯ್ಯ ನೀವು ಸಭೆಗೆ ಹೋಗ್ಬೇಕಾದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ಬೇಕು. ಗೆದ್ದ ತಕ್ಷಣ MLA ಆದ ತಕ್ಷಣ, ಇವಾಗ MLA ಆದ ತಕ್ಷಣ ಸಿದ್ದರಾಮಯ್ಯ ಇರ್ಲಿ ಬಿಡ್ಲಿ ಅದೇನು ನಿಮ್ಗೆ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅಫಜಲ್ಪುರ ತಾಲೂಕಿನಲ್ಲಿ ಎಂ.ಆರ್. ಪಾಟೀಲ್ ಸಾಹೇಬ್ ಇನ್ನೂ ಒಂದು ವಾರಗಳ ಕಾಲ ನಿಮ್ಗೆ ಗಡುವನ್ನ ಕೊಡ್ತೇವೆ. ನೀವು ಯಾರ ಪರ ಅನ್ನೋದನ್ನ ಗಟ್ಟಿಯಾಗಿ ಹೇಳ್ಬೇಕು. ಯಾಕೆ ಈ ಮಾತನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ನೀವು ಯಾಕೆ ನಾವು ಈ ಪ್ರಶ್ನೆಯನ್ನ ನಿಮ್ಗೆ ಇಡ್ತಾ ಇದ್ದೀವಿ ಅಂದ್ರೆ ಗಪ್ಪಾಗಿ ಕುಂದಿರಬಾರ್ದು. ನೀವು ಗಪ್ಪಾಗಿ ಕೊಟ್ರೆ ನಮ್ಮ ಮನೆಯಲ್ಲಿ ಒಂದು ಪ್ರಶ್ನೆ ಮೂಡ್ತದೆ, ಇವರು ಯಾರ ಪರವಾಗಿಲ್ಲ, ಸಿದ್ದರಾಮಯ್ಯನ ಪರವಾಗಿ ತಾಲೂಕಿನ ಶಾಸಕರು ಇಲ್ಲ ಅಂತ ನಮಗೆ ಸಂಶಯನೂ ಉದ್ಭವ ಆಗ್ತದೆ. ಅದಕ್ಕಾಗಿ ನೀವು ಏನಾದ್ರು ಸಿದ್ದರಾಮಯ್ಯನ ಪರವಾಗಿದ್ರೆ ಅಫಜಲ್ಪುರ ತಾಲೂಕಿನಲ್ಲಿ ಹಿಂದುಳಿದ ವರ್ಗದ ಎಲ್ಲ ಸಮುದಾಯದ ಹೋಟೆಲ್ ಮಾಡಿ ಬೇಕಾದ್ರೆ ನೀವು ಯಾರ ಪರವಾಗಿ ಇದ್ದೀರಿ ಅನ್ನುವಂಥದನ್ನ ಘಂಟಾಘೋಷವಾಗಿ ಪೇಪರ್ ಮುಖಾಂತರ ನಿಮ್ಮ ಮಾತನ್ನ ಮಾತನಾಡಬೇಕು. ಯಾಕೆಂದ್ರೆ ನೀವು ಎರಡು ಬಾರಿ ವಿಧಾನಸಭೆಗೆ ಹೋಗಿರೋದು ನೀವು ಅಭಿವೃದ್ಧಿ ಕೆಲಸದಿಂದ ಅಲ್ಲ, ನೀವು ನಿಮ್ಮ ಅಭಿವೃದ್ಧಿ ಕೆಲಸದಿಂದ 50% ಮತವನ್ನ ಬಂದ್ರೆ ಸಿದ್ದರಾಮಯ್ಯ ಸಾಹೇಬರ ಒಂದೇ ಒಂದು ಹೇಳಿಕೆಯಿಂದ 50% ಮತವನ್ನ ನಿಮ್ಗೆ ಅಹಿಂದ ಸಮಾಜ ನಿಮ್ಮನ್ನ ಓಟ್ ಹಾಕಿ ಕಳಿಸ್ತದೆ. ಅದಕ್ಕಾಗಿ ನೀವು ಯಾರ ಪರ ಇದ್ದೀರಿ ಅನ್ನುವಂಥದ್ದೆಲ್ಲ ಬಹಳಷ್ಟು ಸ್ಪಷ್ಟವಾಗಿ ಈ ತಾಲೂಕಿನ ಜನರ ಮುಂದೆ ಇರಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.